ಚಾಪ್ಟರ್ 1 ಅದರಲ್ಲಿ ಟ್ರೇಡಿಂಗ್ ಫೌಂಡೇಶನ್ಸ್ ಏನಿದೆಯಲ್ಲ ಇದರಲ್ಲಿ ವಾಟ್ ಈಸ್ ಟ್ರೇಡಿಂಗ್, ಹಾಗೆ ಟ್ರೇಡಿಂಗ್ ವರ್ಸಸ್ ಇನ್ವೆಸ್ಟಿಂಗ್, ಹಾಗೇನೆ ವೈ ಡು ಪೀಪಲ್ ಟ್ರೇಡ್, ಹಾಗೇನೆ ವೈ ಡು ಪೀಪಲ್ ಟ್ರೇಡ್ ಇಲ್ಲಿವರೆಗೂ ನೋಡಿದ್ವಿ ಲಾಸ್ಟ್ ವಿಡಿಯೋವರೆಗೂ. ಟಾಪಿಕ್ 3 ಮುಗಿದಿದೆ. ಈಗ ಟಾಪಿಕ್ 4 ಬಂದು ಪ್ರಾಫಿಟ್ ಅಂಡ್ ಲಾಸ್. ಇದನ್ನ ಇವತ್ತು ಕಲಿಯೋಣ. ಪ್ರಾಫಿಟ್ ಅಂಡ್ ಲಾಸ್. ಓಕೆನಾ. ಪ್ರಾಫಿಟ್ ಅಂಡ್ ಲಾಸ್ ಇದರಲ್ಲಿ ಮ್ಯಾಟರ್ ನಿಮ್ಗೆಲ್ಲ ಪೂರ್ತಿ ಗೊತ್ತಾಗಿರ್ಬೋದು ಅಂತ ಅನ್ಕೊಂತೀನಿ. ಪ್ರಾಫಿಟ್ ಮತ್ತೆ ಲಾಸ್ ಇದು ನಿಮಗೆ ಹೇಳಿದ ತಕ್ಷಣ ಗೊತ್ತಾಗ್ಬೋದು, ಬಟ್ ಒಂದು ಎಜುಕೇಶನ್ ಪರ್ಪಸ್ ಅಲ್ಲಿ ನಾವು ಇದನ್ನ ಕಲಿಲೇಬೇಕಾಗುತ್ತೆ. ಬಿಗಿನರ್ಸ್ ಶುಡ್ ಬಿ ಲರ್ನಿಂಗ್ ಮಾಡಲೇಬೇಕಾಗುತ್ತೆ ಇದನ್ನ. ಓಕೆನಾ. ಒಂದು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಅನ್ನ ನಾವು ಒಂದು ಪ್ರೈಸ್ ಅಲ್ಲಿ ತಗೊಂಡು ಇನ್ನೊಂದು ಪ್ರೈಸ್ ಅಲ್ಲಿ ಸೆಲ್ ಮಾಡಿದಾಗ ಆ ಪ್ರೈಸ್ ಡಿಫ್ರೆನ್ಸ್ ಏನಿರುತ್ತಲ್ಲ ಆ ಡಿಫ್ರೆನ್ಸ್ ಇಂದ ನಮಗೆ ಪ್ರಾಫಿಟ್ ಅಥವಾ ಲಾಸ್ ಅನ್ನೋದು ಬರುತ್ತೆ. ಒಂದು ಎಕ್ಸಾಂಪಲ್, ಏನ್ ಮಾಡ್ತೀರಾ ಅಂತಂದ್ರೆ, ಒಂದು 100 ರೂಪಾಯಿಗೆ ಒಂದು ಶೇರ್ ಅನ್ನ ಬೈ ಮಾಡ್ತೀರಾ ಅಥವಾ ಒಂದು ಲಾಟ್ ಅನ್ನ 100 ರೂಪಾಯಿಗೆ ಬೈ ಮಾಡ್ತೀರಾ ಅನ್ಕೊಳ್ಳಿ. ಅರ್ಥ ಆಯ್ತಾ. ಇದನ್ನ ಏನಾಗುತ್ತೆ, 120 ರೂಪಾಯಿಗೆ ಹೋದಾಗ ಪ್ರೈಸ್ ಮೂವ್ಮೆಂಟ್ ನಿಂದ 120 ರೂಪಾಯಿಗೆ ಹೋಗುತ್ತೆ. ಅವಾಗ ನೀವೇನ್ ಮಾಡ್ತೀರಾ, ಇದನ್ನ ಸೆಲ್ ಮಾಡ್ತೀರಾ. ಸೊ ಇದರಿಂದ ಏನು ಅಂತಂದ್ರೆ, ನಿಮಗೆ ಇಲ್ಲಿ ನೀವು ಬೈ ಸೈಡ್ ಏನಾದ್ರು ಪ್ಲಾನ್ ಮಾಡಿದ್ರೆ ಅಥವಾ ಲಾಂಗ್ ಸೈಡ್ ಪ್ಲಾನ್ ಮಾಡಿದ್ರೆ 100 ರೂಪಾಯಿಗೆ ಮೇಲೆ ಹೋಗುತ್ತೆ ಅಂತಂದೇಳಿ ಸಿನಾರಿಯೋ ಇಟ್ಕೊಂಡು ನೀವು ಒಂದು ಶೇರ್ ನ ಪರ್ಚೇಸ್ ಮಾಡಿದಾಗ 120ಕ್ಕೆ ನೀವು ಸೆಲ್ ಮಾಡಿದ್ರೆ ಇಲ್ಲಿ ಡಿಫ್ರೆನ್ಸ್ ಏನ್ ಬರುತ್ತಲ್ಲ 20, ಇದು ಒಂದ್ ಶೇರ್ಗೆ ನಿಮಗೆ 20 ರೂಪೀಸ್ ನಿಮಗೆ ಪ್ರಾಫಿಟ್ ಆಗುತ್ತೆ. ಹಾಗೇನೆ ಏನಾದ್ರು ನಿಮಗೆ ಉಲ್ಟಾ ಆಯ್ತು ಅಂತ ಅಂದ್ರೆ, ಇದು 20 ರೂಪಾಯಿ ನೀವು 120ಕ್ಕೆ ಹೋಯ್ತು, ಅಥವಾ ನೀವು ಸ್ಟಾಪ್ ಲಾಸ್ ಅನ್ನ 90ಕ್ಕೆ ಇಟ್ಟಿರ್ತೀರಾ. ನೀವು ಸ್ಟಾಪ್ ಲಾಸ್ ಇಟ್ಟಿಲ್ಲ ಅಂತ ಅಂದ್ರೂ ಇದು 100 ರೂಪಾಯಿಗೆ ನೀವು ಬೈ ಮಾಡಿದಾಗ 120 ರೂಪಾಯಿಗೆ ಮೇಲೆ ಹೋಗುತ್ತೆ ಅನ್ನೋದು ಸಿನಾರಿಯೋ ಇಟ್ಕೊಂಡು ಬೈ ಮಾಡಿದ್ರೆ 20 ರೂಪಾಯಿ ಲಾಭ ಆಗುತ್ತೆ. ಅದೇ ನೀವು 100 ರೂಪಾಯಿಗೆ ತಗೊಂಡಾಗ ಮತ್ತು ಇದೇನಾದ್ರೂ 90 ರೂಪಾಯಿ ಅಥವಾ 80 ರೂಪಾಯಿಗೆ ಬಂತು ಅಂದ್ರೆ ಅದೇ 20 ರೂಪಾಯಿ ನಿಮ್ಗೆ ಏನಾಗುತ್ತೆ, ಲಾಸ್ ಆಗುತ್ತೆ. ಸಿಂಪಲ್ ಮ್ಯಾಟರ್ ಇದು. ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ನೀವು ಬೈ ಸೈಡ್ ಒಂದು ಟ್ರೇಡ್ ಅನ್ನ ತಗೊಂಡಿದ್ದೀರಾ ಅನ್ಕೊಳ್ಳಿ. ಬೈ ಸೈಡ್ ಗೆ ನೀವು ಒಂದು ಟ್ರೇಡ್ ನ ತಗೊಂಡಿದ್ದೀರಾ. ಸ್ಟಾಕ್ ಪ್ರೈಸ್ ಬಂದು ಒಂದು 500 ಇದೆ. ಅರ್ಥ ಆಯ್ತಾ. ಸ್ಟಾಕ್ ಪ್ರೈಸ್ ಬಂದು ಒಂದು 500 ಇದೆ. ನೀವೇನ್ ಮಾಡ್ತೀರಾ, ಒಂದು 100 ಶೇರ್ಸ್ ನ ಪರ್ಚೇಸ್ ಮಾಡ್ತೀರಾ. 100 ಶೇರ್ ನ ಪರ್ಚೇಸ್ ಮಾಡ್ತೀರಾ. ಇದ್ರಲ್ಲಿ ಏನಾಗುತ್ತೆ ಅಂತಂದ್ರೆ, ನೀವು 500ಗೆ ನೀವು ಬೈ ಮಾಡಿದ್ದೀರಾ. 500ಗೆ ಏನ್ ಮಾಡಿದೀರಾ, ಬೈ ಮಾಡಿದೀರಾ. 100 ಶೇರ್ ನ ಬೈ ಮಾಡಿದೀರಾ. ಆಯ್ತಾ. ಈಗ ಪ್ರೈಸ್ ನೀವು ಲಾಂಗ್ ಸೈಡ್ ನೋಡಿದಿರಲ್ಲ, ಬೈ ಸೈಡ್ ನೋಡಿದಿರಲ್ಲ. ಸೊ ಹಂಗಾಗಿ ಪ್ರೈಸ್ ಏನಾಗುತ್ತೆ ಅಂತಂದ್ರೆ, ಒಂದು 530 ರೂಪಾಯಿ ಪ್ರೈಸ್ ಮೂವ್ ಆಯ್ತು. 530 ಪ್ರೈಸ್ ಹೋಯ್ತು ಅಂತಂದ್ರೆ ಒಂದು ಶೇರ್ಗೆ ನೀವು, ಯಾಕಂದ್ರೆ 500ಗೆ ನೀವು ಶೇರ್ ನ ಪರ್ಚೇಸ್ ಮಾಡಿರ್ತೀರಾ. 530 ಪ್ರೈಸ್ ಮೂವ್ಮೆಂಟ್ ಆದ್ಮೇಲೆ ನೀವು ಎಕ್ಸಿಟ್ ಆಗ್ತೀರಾ ಬೈ ಸೈಡ್ ಅಲ್ಲಿ ಇದ್ದಾಗ. ಒಂದು ಶೇರ್ಗೆ ನಿಮಗೆ 30 ರೂಪೀಸ್ ಆಯ್ತು. ಅಂತದ್ದು ನಿಮಗೆ 100 ಶೇರ್ ನ ನೀವು ಪರ್ಚೇಸ್ ಮಾಡಿರ್ತೀರಾ. ಹಂಗಾಗಿ 100 ಇಂಟು 30 ಈಸ್ ಈಕ್ವಲ್ ಟು 3K ಆಗುತ್ತೆ. ಅರ್ಥ ಆಯ್ತಾ. ಇದರಿಂದ ನಿಮ್ಗೆ ಏನ್ ಅರ್ಥ ಆಯ್ತು ಅಂತಂದ್ರೆ 3K ನಿಮಗೆ ಪ್ರಾಫಿಟ್ ಆಗಿರುತ್ತೆ. ಪ್ರಾಫಿಟ್ ಬಗ್ಗೆ ನೋಡಿದ್ವಿ. ಹಾಗೇನೆ ಈ ಒಂದು ಬೈ ಟ್ರೇಡ್ ಅಲ್ಲಿ ನಮಗೆ ಲಾಸ್ ಯಾವ ರೀತಿ ಆಗುತ್ತೆ, ಲಾಸ್ ನ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡೋದು ಅಂತಂದ್ರೆ ನೋಡೋಣ. ಅದೇ ನೀವು ಸೇಮ್ 500 ರೂಪೀಸ್ಗೆ ಒಂದು ಶೇರ್ ಇರುತ್ತೆ, ಇಂಟು 100 ಶೇರ್ ನ ನೀವು ಪರ್ಚೇಸ್ ಮಾಡಿರ್ತೀರಾ. ನಿಮ್ಗೆ ಬೈ ಸೈಡ್ ನೀವೇನ್ ತಗೊಂಡಿರ್ತೀರ, ಪ್ರೈಸ್ ಮೂವ್ಮೆಂಟ್ ಅಪ್ ಸೈಡ್ ಆಗುತ್ತೆ ಅಂತ ಏನ್ ತಗೊಂಡಿರ್ತೀರಲ್ಲ, ಇದೇ ಏನಾಗುತ್ತೆ, ಅಪ್ ಸೈಡ್ ಹೋಗದೆ ಇದೇನಾಗುತ್ತೆ, 500 ಇರ್ತಕ್ಕಂಥ ಒಂದು ಶೇರ್ ಪ್ರೈಸ್ ಬಂದು 470 ರೂಪೀಸ್ ಆಗುತ್ತೆ. ಅರ್ಥ ಆಯ್ತಾ. 470 ರೂಪೀಸಿಗೆ ಆಗುತ್ತೆ. 470 ರೂಪೀಸಿಗೆ ಆದಾಗ ಏನಾಗುತ್ತೆ, ಇಲ್ಲಿ ಒಂದ್ ಶೇರ್ಗೆ ಎಷ್ಟು 30 ರೂಪೀಸ್ ಕಮ್ಮಿ ಆದಂಗ ಆಯ್ತಲ್ವಾ. ಅದೇ ತರನೇ ಸೇಮ್ ನೀವು ಎಷ್ಟು ಶೇರ್ ತಗೊಂಡಿದ್ರೆ, ಇಲ್ಲಿ 100 ಶೇರ್ಸ್ ತಗೊಂಡಿದ್ದಾರೆ. ಹಂಗಾಗಿ 500 ಇದರಲ್ಲಿ -500 ಅಲ್ಲಿ ಮೈನಸ್ ಹೋದಂದ್ರೆ ಇನ್ನ 30 ಏನು ಉಳಿಯುತ್ತಲ್ಲ, ಈ 30 ಇಂಟು 100 ಸೇಮ್ ಆಸ್ ಇಟ್ ಈಸ್ ಅದೇ 3000 ಲಾಸ್ ಆಗುತ್ತೆ. ಇಷ್ಟೇ ಸಿನಾರಿಯೋ ಇದು. ಬೈ ಸೈಡ್ ಅಲ್ಲಿ ಈ ರೀತಿ ಲಾಸ್ ಆಗುತ್ತೆ. ಕ್ವಾಂಟಿಟಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾವ ತರ ಅಂತಂದ್ರೆ, ನೀವು ಒಂದು 500 ಏನಿದೆಯಲ್ಲ, 500 ಇರ್ತಕ್ಕಂಥ ಶೇರು ಒಂದು 510ಗೆ ಹೋಯ್ತು. ಅರ್ಥ ಆಯ್ತಾ. 510ಗೆ ಹೋಯ್ತಪ್ಪ. 510ಗೆ ಹೋದಾಗ ನಿಮ್ಗೆ ಇಲ್ಲಿ ಅನ್ಸ್ಬಿಡುತ್ತೆ, ಇಲ್ಲಿ ಗೊತ್ತಾಗುತ್ತಲ್ಲ, ಇಲ್ಲಿ ಅಪ್ಸೈಡ್ ಮೂವ್ ಅನ್ನ ಇಟ್ಕೊಂಡು, ಅಪ್ಸೈಡ್ ವ್ಯೂ ಅನ್ನ ಇಟ್ಕೊಂಡು ಟ್ರೇಡ್ ನ ತಗೊಂಡಿದ್ದೀರಾ ಅನ್ಕೊಳ್ಳಿ. ಇಲ್ಲಿ 500 ಇರ್ತಕ್ಕಂಥ ಶೇರು 510ಗೆ ಹೋಗಿದೆ. ನೀವು ಇಲ್ಲಿ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ನೀವೇನಾದ್ರೂ ಒಂದು ಶೇರ್ಗೆ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಒಂದು ಶೇರ್ಗೆ ಆಲ್ರೆಡಿ ಇಲ್ಲಿ 500 to 510 ಹೋಗಿದೆ ಅಂದ್ರೆ ಒಂದು ಶೇರ್ ತಗೊಂಡ್ರೆ ನಿಮಗೆ ಇಲ್ಲಿ 10 ರೂಪೀಸ್ ನಿಮಗೆ ಏನಾಯ್ತು ಹೇಳಿ, ಪ್ರಾಫಿಟ್ ಆಯ್ತು. ಅರ್ಥ ಆಯ್ತಾ. ಅದೇ ನೀವು 10 ಶೇರ್ಸ್ ನ ತಗೊಂಡ್ರಿ ಅಂತಂದ್ರೆ ನಿಮಗೆ 100 ರೂಪಾಯಿ ಆಗತ್ತೆ. ಏನಾದ್ರೂ ನೀವು ಕ್ವಾಂಟಿಟಿನ 1000 ಕ್ವಾಂಟಿಟಿನ ನೀವು ಬೈ ಮಾಡಿದ್ರೆ ಅಲ್ಲಿ ನಿಮಗೆ ಪ್ರಾಫಿಟ್ ಎಷ್ಟಾಗುತ್ತೆ ಹೇಳಿ, ಕ್ವಾಂಟಿಟಿ ಇಲ್ಲಿ ಇಂಪಾರ್ಟೆಂಟ್ ಎಷ್ಟಾಗುತ್ತೆ, ಇದು ಕೂಡ 10,000 ಆಗುತ್ತೆ. ನೀವು ಕ್ವಾಂಟಿಟಿ ತಗೊಳೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಪ್ರೈಸ್ ಮೂವ್ಮೆಂಟ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಇದರಲ್ಲಿ ಕ್ವಾಂಟಿಟಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಂಗಾಗಿ ನಿಮ್ ಕ್ವಾಂಟಿಟಿ ಹೆಚ್ಚಿಗೆ ತಗೊಂಡಂಗೆಲ್ಲ ನಿಮಗೆ ಪ್ರಾಫಿಟ್ ಮತ್ತೆ ಲಾಸ್ ಅಮೌಂಟ್ ಕೂಡ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಹಂಗಾಗಿ ಪೊಸಿಷನ್ ಸೈಜಿಂಗ್ ಮತ್ತೆ ರಿಸ್ಕ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿ. ಹಂಗಾಗಿ ಇದು ಪೊಸಿಷನ್ ಸೈಜಿಂಗ್ ಮತ್ತೆ ಇವರ ರಿಸ್ಕ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಅಲ್ಲಿ ಇದ್ರ ಬಗ್ಗೆ ನಿಮಗೆ ಪೂರ್ತಿಯಾಗಿ ಹೇಳ್ಕೊಡ್ತೀನಿ. ಯಾವ ರೀತಿ ಏನು ಅಂತ ಅನ್ನೋದನ್ನ ನಿಮ್ ಪೂರ್ತಿಯಾಗಿ ಹೇಳ್ಕೊಡ್ತೀನಿ. ಇಲ್ಲಿ ಪ್ರಾಫಿಟ್ ಪರ್ಸೆಂಟೇಜ್ ಅನ್ನು ಸಮೇತ ನಾವು ಕನ್ಸಿಡರ್ ಮಾಡ್ಬೇಕಾಗತ್ತೆ.
ಅರ್ಥ ಆಯ್ತಾ? ಒಂದು ಗೋಲ್ ಅಂತಕ್ಕಂಥದ್ದು ಇರುತ್ತೆ. ಇದು ಪ್ರಾಫಿಟ್ ಪರ್ಸೆಂಟೇಜ್ ವೈಸ್ ಅನ್ನು ಸಮೇತ ನೋಡ್ಬೇಕಾಗುತ್ತೆ. ಹೆಂಗಂತಂದ್ರೆ ನೀವು ಬೈ ಮಾಡಿರೋದು ಒಂದು 500ಗೆ ಒಂದು ಒಂದು ಶೇರ್ ಅನ್ನ 500ಗೆ ಬೈ ಮಾಡಿದ್ದೀರಾ ಅಂತ ಅನ್ಕೊಳ್ಳಿ. ನೀವು ಇದನ್ನ ಸೆಲ್ ಮಾಡಿದ್ದು ಬಂದು 550 ಅಂತಂದ್ರೆ 550ಗೆ ನೀವು ಸೆಲ್ ಮಾಡಿರ್ತೀರ ಅನ್ಕೊಳ್ಳಿ. ಬೇಡ ಒಂದು ನಿಮಿಷ, 550ಗೆ ನೀವು ಸೆಲ್ ಮಾಡಿರ್ತೀರಾ ಅನ್ಕೊಳ್ಳಿ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮಗೆ 50 ರೂಪೀಸ್ ನಿಮಗೆ ಏನಾಯ್ತು, ಪ್ರಾಫಿಟ್ ಆಯ್ತು. ಹೌದ್ರಾ? ಪ್ರಾಫಿಟ್ ಆಯ್ತು. ಸೊ ಇದೇನಪ್ಪಾ ಅಂತಂದ್ರೆ ನಿಮ್ಗೆ ಇಲ್ಲಿ ಅರ್ಥ ಆಗ್ಬಿಡ್ಬೇಕು ಏನಂತಂದ್ರೆ, ನಾವು ಇದು ಒಂದು 500 ಇಂದ ನಮಗೆ 550ಗೆ ಹೋಗಿದೆ ಅಂತಂದಾಗ 50 ರೂಪೀಸ್ ಆಯ್ತು. ಓಕೆನಾ? ಇಲ್ಲಿಂದ ಇಲ್ಲಿಗೆ ಜಾಸ್ತಿ ಆದಾಗ 500 to 550 ಹೋದಾಗ ಇಲ್ಲಿ ನಿಮಗೆ ಒಂದು ಶೇರ್ ನ ಪ್ರೈಸ್ 10% ಮೂವ್ ಆಗಿದೆ ಅಂತಂದ ಹೇಳಿ ತಿಳ್ಕೊಬೇಕು ಇಲ್ಲಿ. ಯಾಕಂದ್ರೆ 50 ರೂಪೀಸ್ ಮೇಲೆ ಇರುತ್ತಲ್ಲ, ನೀವು ಅರ್ಥ ಮಾಡ್ಕೊಬೇಕು ಇಲ್ಲಿ. 500 ಡಿವೈಡೆಡ್ ಬೈ 50 ತಗೊಂಡಾಗ ಎಷ್ಟು ಪರ್ಸೆಂಟೇಜ್ ಬರುತ್ತಲ್ಲ, ಏನ್ ಪ್ರೈಸ್ ಮೂವ್ ಆಗಿರುತ್ತೋ ಅಷ್ಟು ಪರ್ಸೆಂಟೇಜ್ ನಿಮಗೆ ರೈಸ್ ಆಗಿದೆ ಅಂತ ಅರ್ಥ ಆಯ್ತಾ? ಇಲ್ಲಿ 50 ರೂಪೀಸ್ ಪ್ರೈಸ್ ರೈಸ್ ಆಗಿದೆ ಅಂದ್ರೆ ಆಲ್ಮೋಸ್ಟ್ ನಿಮಗೆ 10% ರೈಸ್ ಆಗಿದೆ ಅಂತ. ಹಾಗೇನೆ ಲಾಸ್ ಅಲ್ಲೂ ಕೂಡ ಹಾಗೇನೆ ಸೇಮ್. ಈಗ 10% ರೈಸ್ ಆಗಿದೆ ಅಂತ ಅನ್ಕೊಂತೀರಾ, ಅದೇ ಲಾಸ್ ಅಲ್ಲೂ ಕೂಡ ಸೇಮ್ ಪರ್ಸೆಂಟೇಜ್. ಹೆಂಗಂದ್ರೆ 500ಗೆ ನೀವು ಶೇರ್ ಪರ್ಚೇಸ್ ಮಾಡಿರ್ತೀರಾ, 450ಗೆ ಪ್ರೈಸ್ ಬಂದಿರುತ್ತೆ. ಅರ್ಥ ಆಯ್ತಾ? ಇನ್ನು 50 ರೂಪೀಸ್ ಏನಾಗಿರುತ್ತೆ, ಪ್ರೈಸ್ ನಿಮ್ಗೆ ಡೌನ್ ಆಗಿರುತ್ತೆ. ಸೊ ನಿಮ್ಗೆ ಲಾಸ್ ಆಗಿರುತ್ತೆ. ಅರ್ಥ ಆಯ್ತಾ? ಒಂದು ಶೇರ್ ಪ್ರೈಸ್ ಬಂದು 10% ಮೈನಸ್ ಆಗಿದೆ, 10% ಮೈನಸ್ ಆಗಿದೆ ಅಂತಂದೇಳಿ ಸೆಲ್ ನಿಮ್ಗೆ ಲಾಸ್ ಆದಾಗೂ ಸಮೇತ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಇದು ಬರೀ ಏನಂತಂದ್ರೆ ನಾವು ರಿಸ್ಕ್ ಮ್ಯಾನೇಜ್ಮೆಂಟ್ ಜೊತೆಗೆ ಪರ್ಸೆಂಟೇಜ್ ವೈಸ್ ಜೊತೆಗೆ ಒಂದು ಎಲ್ಲದನ್ನು ಸಮೇತ ತಿಳ್ಕೊಂಡಿರ್ಬೇಕು. ಇದೊಂದು ಪರ್ಸೆಂಟೇಜ್ ವೈಸ್ ಒಂದು ಶೇರ್ ಪ್ರೈಸ್ ಇಷ್ಟು ಪರ್ಸೆಂಟ್ ಹೋಯ್ತು ಅಂತಂದಾಗ ಅದರ ಅಮೌಂಟ್ ಲೆಕ್ಕಾಚಾರದಲ್ಲಿ ನಿಮ್ಗೆ ಕ್ಯಾಲ್ಕುಲೇಷನ್ ತಿಳಿಬೇಕಲ್ವಾ. ಹಂಗಾಗಿ ಈ ಒಂದು ಪರ್ಸೆಂಟೇಜ್ ವೈಸ್ ನಿಮಗೆ ಇದೊಂದು ನಾಲೆಡ್ಜ್ ಇರಲಿ ಅನ್ನೋ ಒಂದು ವಿಚಾರಕ್ಕೆ ಹೇಳ್ತಾ ಇರೋದು. ಇದು ಕೂಡ ಒಂದು ಇಂಪಾರ್ಟೆಂಟ್ ಆಗುತ್ತೆ. ಬೈ ಅಂಡ್ ಸೆಲ್ ಡೈರೆಕ್ಷನ್ಸ್, ಇದನ್ನ ಫಸ್ಟ್ ತಿಳ್ಕೊಬೇಕು ನೀವು. ಬೈ ಅಂಡ್ ಸೆಲ್ ಡೈರೆಕ್ಷನ್ಸ್, ಅರ್ಥ ಆಯ್ತಾ? ಡೈರೆಕ್ಷನ್ಸ್ ಒಂದು ಸಿಂಪಲ್ ರೂಲ್, ಬಿಗಿನರ್ಸ್ ಗಳಿಗೆ ಒಂದು ಸಿಂಪಲ್ ರೂಲ್ ಇರುತ್ತೆ. ಏನ್ ಗೊತ್ತಾ? ನೀವು ಲಾಂಗ್ ಅಥವಾ ಬೈ, ಅರ್ಥ ಆಯ್ತಾ? ಲಾಂಗ್ ಅಥವಾ ಬೈ ಅಂತಕ್ಕಂಥದ್ದು ಏನಿರುತ್ತೆ ನಿಮಗೆ, ಈ ಒಂದು ಲಾಂಗ್ ಅಥವಾ ಬೈ ಸೈಡ್ ನೀವು ನೋಡ್ತಿದ್ದೀರಾ ಅಂದ್ರೆ ನಿಮ್ಮ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನಿರುತ್ತೆ, ಪ್ರೈಸ್ ಮೇಲೆ ಹೋಗ್ತಿದೆ ಅಂತಕ್ಕಂಥ ಒಂದು ಸಿನಾರಿಯೋಸ್ ಬಂದಾಗ ನೀವು ಲಾಂಗ್ ಸೈಡ್ ಅಥವಾ ಬೈ ಸೈಡ್ ಅನ್ನ ನೋಡ್ತೀರಾ. ಅದೇ ನೀವು ಶಾರ್ಟ್ ಸೈಡ್, ಇನ್ನೊಂದು ಮ್ಯಾಟರ್ ಏನಂತಂದ್ರೆ ಇದು ಡೈರೆಕ್ಷನ್ಸ್ ನೋಡ್ತೀರಾ. ಹಾಗೇನೆ ಇನ್ನೊಂದು ಏನಂತಂದ್ರೆ ಆ ಡೈರೆಕ್ಷನ್ ಅಪ್ ಸೈಡ್ ಇದ್ದಾಗ ಲಾಂಗ್ ಅಥವಾ ಬೈ ನೋಡ್ತೀರಾ. ಅದೇ ಡೈರೆಕ್ಷನ್ ನಿಮಗೆ ಶಾರ್ಟ್ ಅಥವಾ ಸೆಲ್ ಅಂದ್ರೆ ನಿಮ್ಮ ಡೈರೆಕ್ಷನ್ ಶಾರ್ಟ್ ಅಥವಾ ಸೆಲ್ ಪೊಸಿಷನ್ ನೀವು ತಗೊಳಕತ್ತೀರಿ ಅಂತಂದಾಗ ನಿಮ್ಮ ಒಂದು ಸಿನಾರಿಯೋ ಏನಿರುತ್ತೆ ಹೇಳಿ, ಪ್ರೈಸ್ ನಿಮಗೆ ಡೌನ್ ಆಗ್ತಿದೆ ಅಥವಾ ಡೌನ್ ಮೂಮೆಂಟಮ್ ಇದ್ದಾಗ ನೀವೇನ್ ಮಾಡ್ತೀರಾ, ಶಾರ್ಟ್ ಅಥವಾ ಸೆಲ್ ಒಂದು ಬೈ ಮಾಡ್ತೀರಾ. ಶಾರ್ಟ್ ಸೈಡ್ ಅಥವಾ ಸೆಲ್ ಸೈಡ್ ನೀವು ಬೈ ಮಾಡ್ತೀರಾ. ಓಕೆನಾ? ಇಲ್ಲಿ ಬೈ ಅಥವಾ ಲಾಂಗ್ ಸೈಡ್ ಇದ್ದಾಗ ನೀವೇನ್ ಮಾಡ್ತೀರಾ, ಅಪ್ ಸೈಡ್ ಮೂವ್ ಇದ್ದಾಗ ಮಾತ್ರ ಬೈ ಅಥವಾ ಲಾಂಗ್ ಸೈಡ್ ನೋಡ್ತಿರಲ್ವಾ. ನಿಮ್ಗೆ ಜಸ್ಟ್ ಎಕ್ಸಾಂಪಲ್ ಏನಿಲ್ಲ, ನಿಮ್ಗೊಂದು 500ಗೆ ನೀವು ಒಂದು ಸ್ಟಾಕ್ ನ ಪರ್ಚೇಸ್ ಮಾಡಿರ್ತೀರಾ, 550ಗೆ ಹೋಗುತ್ತೆ ಅನ್ನೋ ಮೈಂಡ್ ಸೆಟ್ ಇರುತ್ತೆ. ನೀವು ಒಂದು ಟ್ರೇಡ್ ನ ತಗೊಂತೀರಾ, 500ಗೆ ಎಂಟ್ರಿ ಆಗಿರುತ್ತೆ, 550ಗೆ ಹೋದ ತಕ್ಷಣ ನೀವು ಎಕ್ಸಿಟ್ ಆಗ್ತೀರಾ. ನಿಮ್ಗೆ ಏನಾಗುತ್ತೆ ಇಲ್ಲಿ 50 ರೂಪೀಸ್ ನಿಮಗೆ ಪ್ರಾಫಿಟ್ ಆಗುತ್ತೆ ಪರ್ ಶೇರ್. ನೀವು ಕ್ವಾಂಟಿಟಿ ಮೇಲೆ ಎಷ್ಟು ಶೇರ್ಸ್ ನ ತಗೊಂತೀರೋ ಅದ್ರ ಮೇಲೆ ನಿಮಗೆ ಒಂದು ಪ್ರಾಫಿಟ್ ಅಂತಕ್ಕಂಥದ್ದು ಫಿಕ್ಸ್ ಆಗಿರುತ್ತೆ. ಹಾಗೇನೆ ಶಾರ್ಟ್ ಸೈಜ್ ಅಲ್ಲೂ ಅಷ್ಟೇ, ಶಾರ್ಟ್ ಸೈಡ್ ಅಥವಾ ಸೆಲ್ ಸೈಡ್ ಅಲ್ಲೂ ಕೂಡ ಅಷ್ಟೇ. ಒಂದು 500ಗೆ ನೀವು ಎಂಟ್ರಿ ಆಗಿರ್ತೀರಾ, ಅದು 450ಗೆ ಹೋಗುತ್ತೆ ಅನ್ನೋ ಒಂದು ಸಿನಾರಿಯೋ ಇರುತ್ತೆ ನಿಮಗೆ. ಹಂಗಾಗಿ ಶಾರ್ಟ್ ಪೊಸಿಷನ್ ಅಥವಾ ಸೆಲ್ ಪೊಸಿಷನ್ ನ ತಗೊಂತೀರಾ. ಇಲ್ಲಿಂದ 500ಗೆ ಎಂಟ್ರಿ ಆಗಿರ್ತೀರಲ್ವಾ, ಇದು 450 ಪ್ರೈಸ್ ಹೋಯ್ತು ಅಂತಂದ್ರೆ ಎಷ್ಟು ಪ್ರೈಸ್ ಕಮ್ಮಿ ಆಗಿರುತ್ತಲ್ಲ, 500 ಅಲ್ಲಿ 450 ಬಂತಂದ್ರೆ ನಿಮ್ಗೆ 50 ರೂಪೀಸ್ ನಿಮ್ಗೆ ಏನಾಗಿರುತ್ತೆ, ಲಾಭ ಆಗಿರುತ್ತೆ, ಅಂದ್ರೆ ಪ್ರಾಫಿಟ್ ಆಗಿರುತ್ತೆ. ಇಲ್ಲಿ ಸೆಲ್ ಸೈಡ್ ಸಮೇತನು ಅಥವಾ ಶಾರ್ಟ್ ಅಥವಾ ಸೆಲ್ ಸೈಡ್ ಸಮೇತನು ನಾವು ಹೋಗುತ್ತೆ ಅಂತ ಹೇಳಿ ಕೊಂಡ್ಕೋಬಹುದು. ಹಾಗೇನೆ ಬೈ ಸೈಡ್ ಅಥವಾ ಲಾಂಗ್ ಸೈಡ್ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತಾನು ಸಮೇತನು ಕೊಂಡ್ಕೋಬಹುದು. ಎರಡು ಆಪ್ಷನ್ ಇರುತ್ತೆ. ಸೊ ನಮಗೆ ಎರಡು ಆಪ್ಷನ್ ಇದ್ದಲ್ಲೂ ಕೂಡ ನಾವು ತಗೊಳ್ತಕ್ಕಂಥ ಎಂಟ್ರಿ ಮೇಲೆ, ನಮ್ಮ ಒಂದು ಕ್ವಾಂಟಿಟಿ ಮೇಲೆ ನಮ್ಮ ಪ್ರಾಫಿಟ್ ಅಥವಾ ಲಾಸ್ ಡಿಪೆಂಡ್ ಆಗಿರುತ್ತೆ. ಅರ್ಥ ಆಯ್ತಾ? ಸ್ಟಾಪ್ ಲಾಸ್ ಅಂಡ್ ಪ್ರಾಫಿಟ್ ಆರ್ ಲಾಸ್. ಆಯ್ತಾ? ಸ್ಟಾಪ್ ಲಾಸ್ ಅಂಡ್ ಪ್ರಾಫಿಟ್ ಆರ್ ಲಾಸ್. ಓಕೆನಾ? ಇದು ಕೂಡ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ಏನಂತಂದ್ರೆ ಒಂದು ಸಪೋಸ್ ಒಂದು ಎಕ್ಸಾಂಪಲ್ ಏನಂತಂದ್ರೆ, ನೀವು ಒಂದು 500ಗೆ ನೀವು ಎಂಟ್ರಿ ಆಗಿರ್ತೀರಾ. ಅರ್ಥ ಆಯ್ತಾ? ನಿಮ್ಮ ಮ್ಯಾಕ್ಸಿಮಮ್ ನೀವು ಲಾಸ್ ಮಾಡ್ಕೊಳಕ್ ರೆಡಿ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಒಂದು 10 ಪಾಯಿಂಟ್ಸ್ ಅನ್ಕೊಳ್ಳಿ. ಅರ್ಥ ಆಯ್ತಾ? 10 ಪಾಯಿಂಟ್ಸ್ ಅಥವಾ 10 ರೂಪೀಸ್. ಇಲ್ಲಿ ಒಂದು ಶೇರ್ಗೆ 10 ರೂಪೀಸ್ ಏನಾದ್ರು ಹೋಯ್ತು ಅಂದ್ರೆ ನೀವು ಕ್ವಾಂಟಿಟಿ ಜಾಸ್ತಿ ಬೈ ಮಾಡಿದಾಗ ನೋಡ್ಕೊಂತೀರಾ, 10 ರೂಪೀಸ್ ಹೋಯ್ತು ಅಂತಂದ್ರೆ ಒಂದು ಶೇರ್ಗೆ 10 ರೂಪೀಸ್ ಆಯ್ತು ಅಂದ್ರೆ ನೀವು 100 ಶೇರ್ ನ ತಗೊಂಡಿರ್ತೀರಾ ಅಂತಂದಾಗ 1000 ರೂಪೀಸ್ ಲಾಸ್ ಆಗುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ನಿಮ್ಗೆ ಬಂದಿರುತ್ತೆ. ಹಂಗಾಗಿ ಏನ್ ಮಾಡ್ತೀರಾ, ಇದನ್ನ 1000ಗೆ ಲಾಸ್ ಆಗುತ್ತೆ ಅಂದ ತಕ್ಷಣ ಇಲ್ಲಿ ಏನ್ ಬರುತ್ತೆ, ಇದು ರಿಸ್ಕ್ ಮ್ಯಾನೇಜ್ಮೆಂಟ್ ಪ್ರಕಾರ ಏನ್ ಬರುತ್ತೆ, ನಿಮ್ಮ ಒಂದು ಸ್ಟಾಪ್ ಲಾಸ್ ಅಥವಾ ಲಾಸ್ ಸ್ಟಾಪ್ ಮಾಡ್ತಕ್ಕಂಥದ್ದು ಎಲ್ಲಿ ಬರುತ್ತೆ ಅಂತಂದ್ರೆ ಇದರಲ್ಲಿ 490 ಬಂದ ತಕ್ಷಣ ಟ್ರೇಡ್ ಎಕ್ಸಿಟ್ ಆಗಬೇಕು. ಅರ್ಥ ಆಯ್ತಾ? ಹಾಗಾಗಿ ಏನ್ ಮಾಡ್ತೀರಾ ಅಂತಂದ್ರೆ ನೀವು ಕ್ವಾಂಟಿಟಿ ಅಥವಾ ಪೊಸಿಷನ್ ಸೈಜಿಂಗ್ ನ ನೋಡ್ಕೊಂಡು ನೀವೇನ್ ಮಾಡ್ತೀರಾ, ಈ 490 ಹತ್ರ ನೀವು ಎಕ್ಸಿಟ್ ಆಗುವಂತಹ ಅಂದ್ರೆ ಪೊಸಿಷನ್, ನಿಮ್ಮ ಪ್ರೈಸ್ ಏನಾದ್ರೂ ಅಪೋಸಿಟ್ ಮೂವ್ ಆಯ್ತು ಅಂತಂದ್ರೆ 500 ಇಂದ ಮೇಲೆ ಹೋಗ್ಲಿಲ್ದಂಗೆ 500 ಇಂದ ಕೆಳಗಡೆ ಬಂತಪ್ಪ, 498, 497, 96 ಈ ರೀತಿ ಬಂತಪ್ಪ, ಆಮೇಲೆ 490ಗೆ ಬಂದ ತಕ್ಷಣ ನಿಮ್ಮ ಪೊಸಿಷನ್ ಏನಿರುತ್ತಲ್ಲ ಅದು ಆಟೋಮೆಟಿಕ್ಲಿ ಎಕ್ಸಿಟ್ ಆಗುತ್ತೆ.
ಆಟೋಮೆಟಿಕ್ಲಿ ಎಕ್ಸಿಟ್ ಆಗುತ್ತೆ. ಇದನ್ನ ನಾವು ಸ್ಟಾಪ್ ಲಾಸ್ ಅಂತೀವಿ, ಅಥವಾ ಸ್ಟಾಪ್ ಅನ್ನ ಲಾಸ್ ಮಾಡ್ತಕ್ಕಂಥ ಒಂದು ಪ್ರೊಸೀಜರ್ಗೆ ನಾವು ಸ್ಟಾಪ್ ಲಾಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಇದು ಇನ್ನು ಮುಂದೆ ನಿಮಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಅಲ್ಲಿ ನಿಮಗೆ ಇದನ್ನ ಪೂರ್ತಿಯಾಗಿ ಹೇಳ್ಕೊಡ್ತೀನಿ. ಈಗ ಒಂದು ನಾಲೆಡ್ಜ್ ಇರ್ಲಿ ಅಂತಕ್ಕಂಥದ್ದು ಒಂದು ವಿಚಾರಕ್ಕೆ ನಿಮಗೆ ಹೇಳಿದ್ದೀನಿ. ಪ್ರಾಫಿಟ್ ಅನ್ನ ಲಾಸ್ ಅಲ್ಲಿ SL ಕೂಡ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ಅಲ್ಲಿ ಇಂಪಾರ್ಟೆಂಟ್ ಇನ್ನೊಂದು ಏನಂತಂದ್ರೆ ಟಾರ್ಗೆಟ್. ಅರ್ಥ ಆಯ್ತಾ? ಟಾರ್ಗೆಟ್ ಅಂತಕ್ಕಂಥದ್ದು ಕೂಡ ಒಂದು ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಏನಕ್ಕಂತಂದ್ರೆ ನೀವು ಒಂದು ಟ್ರೇಡ್ ನ ತಗೊಂಡಿರ್ತೀರಾ, ಅಥವಾ ನೀವು ಎಕ್ಸಿಕ್ಯೂಟ್ ಮಾಡಿರ್ತೀರಾ, ಒಂದು ಟ್ರೇಡ್ ಅನ್ನ ಎಕ್ಸಿಕ್ಯೂಟ್ ಮಾಡಿರ್ತೀರಾ. ಬಟ್ ನಾವು ಎಲ್ಲಿ ಈಗ SL ಅಂತೂ ನಮ್ಗೆ ಗೊತ್ತಾಯ್ತು, ಒಂದು 10 ಪಾಯಿಂಟ್ಸ್ ಆ ಲೆಕ್ಕದಲ್ಲಿ ಇರ್ತವೆ ಅಂತ ಹೇಳಿ. ನಮಗೆ ಟಾರ್ಗೆಟ್ ಕೂಡ ಇಮಿಡಿಯೇಟ್ಲಿ ಎಕ್ಸಿಟ್ ಆಗಬೇಕು. ಇಲ್ಲಿ ಒಂದು ನಾವು ಲೆವೆಲ್ಸ್ ಗಳನ್ನ ಒಂದು ಮಾರ್ಕ್ ಮಾಡ್ಕೊಂಡಿರ್ತೇವೆ, ಅಥವಾ ರಿಸ್ಕ್ ಮ್ಯಾನೇಜ್ಮೆಂಟ್ ಲೆಕ್ಕದಲ್ಲಿ 1:2 ಅಥವಾ SL ನೋಡ್ಕೊಂತೀವಿ. 10 ಪಾಯಿಂಟ್ಸ್ SL ಇತ್ತು ಅಂದ್ರೆ 20 ಪಾಯಿಂಟ್ಸ್ ನಮಗೆ TP ಬೇಕಾಗುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ನಾವೇನ್ ಮಾಡ್ತೀವಿ, ಟ್ರೇಡ್ ನ ಎಕ್ಸಿಕ್ಯೂಟ್ ಮಾಡ್ತೀವಿ. ಮಾಡಿದಾಗ ಏನಾಗುತ್ತೆ ಅಂತಂದ್ರೆ 20 ರೂಪೀಸ್ ಅಪ್ಪ, ಈಗ 500 ತಗೊಂಡಿರ್ತೀರಾ, 500 ಒಂದು ಶೇರ್ ಪರ್ಚೇಸ್ ಮಾಡಿದ್ದೀರಾ ಅಂತಂದ್ರೆ ಇದು ನೀವು TP ಏನ್ ಮಾಡ್ತೀರಾ, 520 ಅಲ್ಲಿ ಇಡ್ತೀರಾ. ಅರ್ಥ ಆಯ್ತಾ? 520ಗೆ TP ಇಡ್ತೀರಾ. ಹಾಗೆ ಇಲ್ಲಿ SL ಅನ್ನ ಸಮೇತನು 490ಗೆ ಇಡ್ತೀರಾ. 490ಗೆ ಇಡ್ತೀರಾ. ಓಕೆ, ಇಲ್ಲಿಂದ 500 ಇಂದ 490ಗೆ ಹೋತಂದ್ರೆ ನಿಮಗೆ ಒಂದು ಶೇರ್ಗೆ 10 ರೂಪೀಸ್ ಲಾಸ್ ಆಗುತ್ತೆ. ಹಾಗೇನೆ 520 ಪ್ರೈಸ್ ಏನಾದ್ರು ಅಪ್ಸೈಡ್ ಮೂವ್ ಆಯ್ತು ಅಂತಂದ್ರೆ ಇದೇನಾಗುತ್ತೆ, 520 ಲೆಕ್ಕದಲ್ಲಿ 20 ರೂಪೀಸ್ ಇದೇನಾಗುತ್ತೆ ಅಂತಂದ್ರೆ 1:2 ರಿಸ್ಕ್ ರಿವಾರ್ಡ್ ಆಗುತ್ತೆ. ಅರ್ಥ ಆಯ್ತಾ? ಇದು ಕೂಡ ಇಂಪಾರ್ಟೆಂಟ್. ಎಷ್ಟು ರಿಸ್ಕ್ ತಗೊಂತಿದೀವಿ, ಎಷ್ಟು ಇದು ಮಾಡ್ತೀವಿ, ಇದನ್ನೆಲ್ಲ ಪೂರ್ತಿ ನಿಮಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನೋದ್ರಲ್ಲಿ ಇನ್ನೂ ಡೀಪ್ ಆಗಿ ಹೇಳ್ಕೊಡ್ತೀನಿ. ಅಟ್ ಪ್ರೆಸೆಂಟ್ ಟಾರ್ಗೆಟ್ ಅಂತಕ್ಕಂಥದ್ದು ಈ ರೀತಿನೂ ಸಮೇತ ಇರುತ್ತೆ. ಟಾರ್ಗೆಟ್ ಇದು ಒಂದು ಬರೀ ಬೈ ಸೈಡ್ ಅಷ್ಟೇ ಇರಲ್ಲ, ಇದು ಸೆಲ್ ಸೈಡ್ ಅಲ್ಲೂ ಸಮೇತನೂ ಅಷ್ಟೇ, ಇದ್ರ ಉಲ್ಟಾ ಇರುತ್ತೆ ಅಷ್ಟೇ. ಹೆಂಗೆ ಅಂತಂದ್ರೆ 500ಗೆ ನೀವು ಸೆಲ್ ಸೈಡ್ ಏನಾದ್ರು ತಗೊಂಡಿರ್ತೀರಾ, 500ಗೆ ನೀವು ಎಂಟ್ರಿ ಆಗಿರ್ತೀರಾ, 510ಗೆ ನೀವು SL ನ ಇಡ್ತೀರಾ. ಅರ್ಥ ಆಯ್ತಾ? TP ಸರಿ ಒಂದು ನಿಮಿಷ, TP ನ ನೀವೇನ್ ಮಾಡ್ತೀರಾ, 480ಗೆ ಇಡ್ತೀರಾ. ಅರ್ಥ ಆಯ್ತಾ? ಹಾಗೇನೆ ಇದು ಕೂಡ 1:2 ಲೆಕ್ಕದಲ್ಲಿ ಬರುತ್ತೆ. 510ಗೆ ಪ್ರೈಸ್ ನೀವು ಕೆಳಗಡೆ ಹೋಗುತ್ತಂತಂದಾಗ 510ಗೆ ಏನಾದ್ರು ಪ್ರೈಸ್ ಮೂಮೆಂಟ್ ಅಂತಂದ್ರೆ SL ಹಿಟ್ ಆಗಿ ಟ್ರೇಡ್ ಎಕ್ಸಿಕ್ಯೂಟ್ ಆಗಿರ್ತಕ್ಕಂಥದ್ದು ಎಕ್ಸಿಟ್ ಆಗುತ್ತೆ. ಅರ್ಥ ಆಯ್ತಾ? ಅದೇ ರೀತಿ ಸೆಲ್ ಸೈಡ್ ಅಲ್ಲಿ 480ಗೆ ನೀವು TP ಇಟ್ಟಾಗ 480ಗೆ ಬಂತು ಅಂದ್ರೆ ನಿಮಗೆ 20 ರೂಪೀಸ್ ಪರ್ ಶೇರ್ ನಿಮಗೆ ಪ್ರಾಫಿಟ್ ಆಗಿರುತ್ತೆ. ಇದೆ ಟಾರ್ಗೆಟ್ ಅಂತಂದ್ರೆ ಇದೆ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಬಿಡಿ. ಅಲ್ಲಿ ಒಂದು ಲಾಸ್ಟ್ ಒಂದು ಟಾಪಿಕ್ ಏನಂತಂದ್ರೆ ಇದರಲ್ಲಿ ಕೂಡ ಇದು ಇಲ್ಲಿ ಬ್ರೋಕರೇಜ್, ನಿಮ್ಗೆ ಇವೆಲ್ಲ ಗೊತ್ತಿರಲ್ಲ, ಇದು ಇಂಪಾರ್ಟೆಂಟ್ ಕೂಡ ಬ್ರೋಕರೇಜ್. ಅರ್ಥ ಆಯ್ತಾ? ಹಾಗೇನೆ ಮತ್ತೆ ಹಿಡನ್ ಚಾರ್ಜಸ್ ಕೂಡ ಇರುತ್ತೆ. ಟ್ರೇಡ್ ಮಾಡ್ತಿರ್ಬೇಕಾದ್ರೆ ಹಿಡನ್ ಚಾರ್ಜಸ್ ಕೂಡ ಇರುತ್ತೆ. ಇವೆಲ್ಲ ಮ್ಯಾಟ್ರ್ ಏನಂತಂದ್ರೆ ನಾವು ಇಷ್ಟವರೆಗೆ ಏನ್ ಲೆಕ್ಕಾಚಾರ ಹಾಕಿದ್ವಲ್ಲ, ಬೈ ಸೈಡ್ ಪ್ರಾಫಿಟ್ ಅಥವಾ ಸೆಲ್ ಸೈಡ್ ಪ್ರಾಫಿಟ್, ಹಾಗೆ ಲಾಸಿಂಗ್ ಆಗುತ್ತೆ, ಇದನ್ನೆಲ್ಲ ಏನ್ ಲೆಕ್ಕಾಚಾರ ಹಾಕಿದ್ವಲ್ಲ, ಇದು ಒಂದು ಗ್ರಾಸ್ ಆಗಿರುತ್ತೆ ಅಷ್ಟೇ. ನಿಮ್ಗೆ ಇಷ್ಟವರೆಗೆ ನಾನು ಹೇಳಿದ್ದೇನಾಗಿರುತ್ತೆ, ಒಂದು ಗ್ರಾಸ್ P&L ಅಂತಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಆಗಿರುತ್ತೆ. ಬಟ್ ಇಲ್ಲಿ ಏನಂತಂದ್ರೆ ನಿಮ್ಗೆ ನೀವು ಗ್ರಾಸ್ P&L ಲೆಕ್ಕದಲ್ಲಿ ಇರಲ್ಲ, ರಿಸ್ಕ್. ಇದು ರಿಯಲ್ ಟ್ರೇಡ್ ಏನಿರುತ್ತಲ್ಲ, ನೀವು ರಿಯಲ್ ಟ್ರೇಡ್ ತಗೊಂಡಾಗ ಇದು ರಿಸ್ಕ್ ಜೊತೆಗೆ ನಿಮಗೆ ಒಂದು ಕೆಲವೊಂದು ಕಾಸ್ಟ್ಗಳು ಸಮೇತ ಇದಾವೆ, ಕೆಲವೊಂದು ಚಾರ್ಜಸ್ಗಳು ಇದಾವೆ. ಯಾವ ತರ ಅಂತಂದ್ರೆ ಬ್ರೋಕರೇಜ್ ಚಾರ್ಜಸ್ ಕೂಡ ಇರುತ್ತೆ, ಹಾಗೇನೆ ಎಕ್ಸ್ಚೇಂಜ್ ಚಾರ್ಜಸ್ ಅಂತ ಇರುತ್ತೆ, ಎಕ್ಸ್ಚೇಂಜ್ ಚಾರ್ಜಸ್ ಅಂತಂದೇಳಿ ಕೂಡ ಇರುತ್ತೆ. ಹಾಗೇನೆ ಟ್ಯಾಕ್ಸಸ್ ಇರುತ್ತೆ. ಅರ್ಥ ಆಯ್ತಾ? ಹಾಗೇನೆ ಟ್ಯಾಕ್ಸಸ್ ಜೊತೆಗೆ ಲೆವಿಸ್ ಅಂತಂದೇಳಿ ಅಂತ ಒಂದು ಸಪರೇಟ್ ಒಂದು ಇದು ಕೂಡ ಒಂದು ಟ್ಯಾಕ್ಸ್ ಟೈಪ್ ಇದು ಇರುತ್ತೆ. ಹಾಗೇನೆ ಅದರ್ಸ್ ಇರುತ್ತೆ, ಅದರ್ ಚಾರ್ಜಸ್ ಅಂತ ಹೇಳಿ ಕೂಡ ಇರುತ್ತೆ. ಅದರಲ್ಲಿ ಸ್ವ್ಯಾಪ್ ಅವೆಲ್ಲ ಬರ್ತವೆ, ಅದನ್ನೆಲ್ಲ ನಿಮಗೆ ನೆಕ್ಸ್ಟ್ ಬರ್ತಾ ಹೇಳ್ಕೊಡ್ತೀನಿ. ಇಷ್ಟು ಸಿನಾರಿಯೋಸ್ ಇರ್ತದೆ. ಇದನ್ನೆಲ್ಲ ಒಂದು ಟ್ರೇಡ್ ನೀವು ಎಕ್ಸಿಕ್ಯೂಟ್ ಮಾಡ್ತಿದ್ದೀರಾ ಅಂತಂದಾಗ ಇಷ್ಟು ಬ್ರೋಕರೇಜ್ ಚಾರ್ಜಸ್ ಅದರಲ್ಲಿ ಕಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ಕೇಳಿ, ನೀವು ಗ್ರಾಸ್ ಪ್ರಾಫಿಟ್, ನೀವು ಒಂದು ಗ್ರಾಸ್ ಪ್ರಾಫಿಟ್ ಮೇಲೆ ಹೇಳಿದ್ನಲ್ಲ, ಒಂದು ಬೈ ಸೈಡ್ ಟ್ರೇಡ್ ನ ತಗೊಂಡಿರ್ತೀರಾ, ಗ್ರಾಸ್ ಪ್ರಾಫಿಟ್ ನೀವು 1K ಮಾಡಿದ್ದೀರಾ ಅಂತ ಕೇಳಿ, ಅದರಲ್ಲಿ ಟ್ರೇಡಿಂಗ್ ಕಾಸ್ಟ್ ಬಂದು ಒಂದು 75ರಿಂದ 90 ರೂಪಾಯಿ ಇರುತ್ತೆ. ಬೇಡ, ಮಿನಿಮಮ್ ನಿಮಗೆ 100 ರೂಪಾಯಿ ಅಂತ ಅನ್ಕೊಳ್ಳಿ, 100 ರೂಪಾಯಿ ಇರುತ್ತೆ. ಅರ್ಥ ಆಯ್ತಾ? ಒಂದು ಗ್ರಾಸ್ ಪ್ರಾಫಿಟ್ ಬಂದು 1K ಇರುತ್ತೆ, ನಿಮಗೆ ಬ್ರೋಕರೇಜ್ ಚಾರ್ಜಸ್ ಮತ್ತೆ ಅದರ್ ಚಾರ್ಜಸ್ ಎಲ್ಲ ಸೇರಿ 100 ರೂಪಾಯಿ ಇರುತ್ತೆ. ಅರ್ಥ ಆಯ್ತಾ? ಆಮೇಲೆ ಈ ಟ್ರೇಡಿಂಗ್ ಚಾರ್ಜಸ್ ಏನಿರುತ್ತಲ್ಲ, ಇದು 100 ರೂಪೀಸ್ ಮೈನಸ್ ಮಾಡಿದ್ರೆ ಇನ್ನ 900 ಏನಿರುತ್ತಲ್ಲ, ಈ 900 ಅನ್ನ ನಾವು ಅಪ್ರಾಕ್ಸಿಮೇಟ್ ನೆಟ್ ರಿಸಲ್ಟ್ ಅಂತೀವಿ. ಅಪ್ರಾಕ್ಸಿಮೇಟ್ ನೆಟ್ ಪ್ರಾಫಿಟ್ ಅಂತೇಳಿ ಈ 900 ಅನ್ನ ಕರಿತೀವಿ. ಅರ್ಥ ಆಯ್ತಾ? ಇದು ಒಂದು ಸಿನಾರಿ. ಇದನ್ನ ಒಂದು ಜಸ್ಟ್ ಒಂದು ನಾಲೆಡ್ಜ್ಗೋಸ್ಕರ ತಿಳ್ಕೊಳ್ರಿ ಅಷ್ಟೇ. ಆಯ್ತಾ? ಇನ್ನು ಇದು ಪೂರ್ತಿ ಏನ್ ಮ್ಯಾಟ್ರ್ ಏನಿದೆಯಲ್ಲ, ಇದನ್ನ ಟ್ರೇಡಿಂಗ್ ಕಾಸ್ಟ್ ಅಂಡ್ ಮತ್ತೆ ಎಕ್ಸಿಕ್ಯೂಷನ್ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ ನಿಮಗೆ ಮುಂದೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಇದ್ರ ಬಗ್ಗೆನೇ ಕ್ಲಾಸ್ ಇರುತ್ತೆ, ಒಂದು ಟಾಪಿಕ್ ಇರುತ್ತೆ, ಅವಾಗ ಇನ್ನೂ ಡೀಟೇಲ್ ಆಗಿ ಡೀಪ್ ಆಗಿ ಎಲ್ಲದನ್ನು ಕಲಿತಾ ಹೋಗೋಣಂತೆ. ಎಲ್ಲ ಏನು ಕಾಸ್ಟಸ್ ಏನಿದೆ ಇವೆಲ್ಲ ಹೇಳಿದ್ನಲ್ಲ, ಇವೆಲ್ಲ ಬ್ರೋಕರ್ಸ್, ಆಮೇಲೆ ಇನ್ಸ್ಟ್ರೂಮೆಂಟ್, ಮತ್ತೆ ಆಮೇಲೆ ಟ್ರಾನ್ಸಾಕ್ಷನ್ ಟೈಪ್, ಇವೆಲ್ಲದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಅಂದ್ರೆ ಇಲ್ಲಿ ನಾನು 100 ಅಂದ ತಕ್ಷಣ 100 ಆಗಿರಲ್ಲ. ಇದೆಲ್ಲದನ್ನು ನಾವೇನ್ ಇನ್ಸ್ಟ್ರೂಮೆಂಟ್ ನ ಬೈ ಮಾಡ್ತೀವಿ ಅಥವಾ ಏನ್ ಇನ್ಸ್ಟ್ರೂಮೆಂಟ್ ಚೂಸ್ ಮಾಡ್ತೀವೋ ಅಥವಾ ಬ್ರೋಕರೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಮೇಲೆ ಟ್ರಾನ್ಸಾಕ್ಷನ್ ಯಾವ ರೀತಿ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮೊಂದು ಬ್ರೋಕರೇಜ್ ಚಾರ್ಜಸ್ ಗಳು ಡಿಪೆಂಡ್ ಆಗಿರುತ್ತೆ. ಅದಾಯ್ತಾ? ಇದನ್ನೆಲ್ಲ ಮುಂದೆ ನಿಮ್ಗೆ ಹೇಳ್ಕೊಡ್ತೀನಿ, ಡೋಂಟ್ ವರಿ. ಇನ್ನೊಂದೇನಂತಂದ್ರೆ ಒಂದು ಇಂಪಾರ್ಟೆಂಟ್ ಲೆಸನ್ ಇದರಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅನ್ನೋ ಟಾಪಿಕ್ ಅಲ್ಲಿ ಏನಂತಂದ್ರೆ, ಒಬ್ಬ ಬಿಗಿನರ್, ನೀವೇನಾದ್ರೂ ಬಿಗಿನರ್ ಆಗಿತ್ತು ಅಂದ್ರೆ ಡೈರೆಕ್ಟ್ ಆಗಿ ಬಂದು 2000 ಪ್ರಾಫಿಟ್ ಮಾಡ್ಬೇಕು ಅಥವಾ 2000 ನಾವು ಪ್ರಾಫಿಟ್ ಮಾಡ್ಲೇಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಬರಬಾರ್ದು ಯಾವಾಗ್ಲೂ. ಇನ್ನೊಂದು ಮ್ಯಾಟರ್ ಏನಂತಂದ್ರೆ, ಫಸ್ಟ್ ತಿಳ್ಕೊಂಡ್ಬಿಡ್ಬೇಕು. ಅಕಸ್ಮಾತ್ ಆಗಿ 2000 ಪ್ರಾಫಿಟ್ ಬಂದ್ರೆ ಓಕೆ, ಅಕಸ್ಮಾತ್ ಲಾಸ್ ಆದಂದ್ರೆ ಎಷ್ಟು ಲಾಸ್ಗೆ ನಾನು ಈ ಟ್ರೇಡ್ ಇಂದ ಹೊರಗಡೆ ಬರ್ಬೇಕು ಅನ್ನೋದನ್ನ ತಿಳ್ಕೊಂಡಿರ್ಬೇಕಾಗುತ್ತೆ. ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿನೇ ಪ್ರೊಫೆಷನಲ್ ಟ್ರೇಡರ್ಸ್ ಏನಿದಾರಲ್ಲ, ಪ್ರೊಫೆಷನಲ್ ಟ್ರೇಡಿಂಗ್ ಅಲ್ಲಿ ರಿಸ್ಕ್ ಅಂತಕ್ಕಂಥದ್ದು ಫಸ್ಟ್. ಅರ್ಥ ಆಯ್ತಾ? ಆಮೇಲೆ ರಿವಾರ್ಡ್ ಅಂತಕ್ಕಂಥದ್ರ ಬಗ್ಗೆ ಆಲೋಚನೆ ಮಾಡ್ಬೇಕು.
ಅದಾಯ್ತಾ. ಇದನ್ನ ರಿಸ್ಕ್ ರಿವಾರ್ಡ್ ಮೇಂಟೈನ್ ಮಾಡೋದು ಹೇಗೆ ಅದೆಲ್ಲ ಅವ್ನ ಟಾಪಿಕ್ ಅಲ್ಲಿ ಹೇಳ್ಕೊಡ್ತೀನಿ. ಬಟ್ ಇದು ಪ್ರಾಫಿಟ್ ಅನ್ನ ಲಾಸ್ ಅಲ್ಲಿ ಜಸ್ಟ್ ಒಂದು ನಾಲೆಡ್ಜ್ಗೋಸ್ಕರ ಈ ಒಂದು ಮ್ಯಾಟರ್ನ ಹೇಳಿದ್ದೀನಿ. ಸೊ ಇದನ್ನ ತಿಳ್ಕೊಂಬಿಡಿ. ರಿಸ್ಕ್ ಫಸ್ಟ್, ರಿವಾರ್ಡ್ ಸೆಕೆಂಡ್ ಇರುತ್ತೆ. ಓಕೆನಾ. ಮುಂದಿನ ಕ್ಲಾಸ್ ಅಲ್ಲಿ ಏನಿದೆಯಲ್ಲ ಟ್ರೇಡರ್ ವರ್ಸಸ್ ಇನ್ವೆಸ್ಟರ್ ಇಲ್ಲಿದೆ. ಇದು ಟ್ರೇಡಿಂಗ್ ವರ್ಸಸ್ ಇನ್ವೆಸ್ಟಿಂಗ್ ಬೇರೆ. ಹಾಗೇನೆ ಇಲ್ಲಿ ನೆಕ್ಸ್ಟ್ ಟ್ರೇಡರ್ ವರ್ಸಸ್ ಇನ್ವೆಸ್ಟರ್, ಇವೆರಡಕ್ಕೆ ಏನ್ ಡಿಫ್ರೆನ್ಸ್, ಮೈಂಡ್ ಸೆಟ್ ಹೆಂಗ್ ಇರಬೇಕು, ಡಿಫ್ರೆಂಟ್ ಮೈಂಡ್ ಸೆಟ್ ಗಳು ಇರಬೇಕಾಗುತ್ತೆ. ಇದನ್ನು ಸಮೇತ ನಿಮಗೆ ಬೇಸಿಕ್ ಇಂದ ಟೋಟಲಿ ಒಂದು ಫುಲ್ ಲೋಡೆಡ್ ಕೋರ್ಸ್ ಆಗಿರುತ್ತೆ. ಅರ್ಥ ಆಯ್ತಾ. ಪ್ರತಿಯೊಂದೆಲ್ಲ ನೀವು ಫಾಲೋ ಮಾಡಿದ್ರೆ ನಿಜ ಆಯ್ತಂದ್ರೆ ಇವೆಲ್ಲ ನಿಮ್ಗೆ ನೋಡಿ ಇಷ್ಟು ಚಾಪ್ಟರ್ ಬರ್ತವೆ, ಇದ್ರಲ್ಲೆಲ್ಲ ಇಷ್ಟು ಚಾಪ್ಟರ್ ಇದೆ. ಇದಕ್ಕೆಲ್ಲ ನಿಮ್ಗೆ ಹೆಚ್ಚು ಕಮ್ಮಿ ಅಂತಂದ್ರೆ ಸಮೇತನು ಒಂದು 25,000-30,000 ರೂಪಾಯಿ ಅಂತೂ ಫೀಸ್ ನ ತಗೊಳ್ತಿದ್ರು. 50 ಕ್ಲಾಸ್, ಚಾಪ್ಟರ್ 50 ವರ್ಗು ಇದೆ. ಚಾಪ್ಟರ್ 50 ಮತ್ತೆ ಬಿಕೆಮ್ ಎ ಪ್ರೊಫೆಷನಲ್ ಟ್ರೇಡರ್ಸ್ ಕಂಪ್ಲೀಟ್ ಪ್ಲಾನ್ ಬೇರೆ, ಡೈಲಿ ರೂಟೀನ್ ಬೇರೆ, ಪ್ರೀ ಮಾರ್ಕೆಟ್, ಎಕ್ಸಿಕ್ಯೂಷನ್, ಜರ್ನಲ್, ರಿವ್ಯೂ, ಸ್ಟ್ರಾಟಜಿ ಇಂಪ್ರೂವ್ಮೆಂಟ್, ಸ್ಕೇಲಿಂಗ್, ಲಾಂಗ್ ಟರ್ಮ್ ಟ್ರೇಡಿಂಗ್ ಬಿಸ್ನೆಸ್, ಇದೆಲ್ಲ ಲಾಸ್ಟ್ ಟಾಪಿಕ್. ಇದು ಇಲ್ಲಿವರೆಗೂ ಹೋಗ್ಬೇಕಂದ್ರೆ ಮಿನಿಮಮ್ ಚಾಪ್ಟರ್ 50 ಇದಾವೆ. ಒಂದು ಚಾಪ್ಟರ್ ಅಲ್ಲಿ ಇಷ್ಟಿಷ್ಟೆಲ್ಲ ಕ್ಲಾಸಸ್ ಬರ್ತವೆ. ನೀವು ಟೋಟಲಿ ಎಲ್ಲದನ್ನು ತಿಳ್ಕೊಂತೀರಾ. ಡೋಂಟ್ ವರಿ, ವಿತೌಟ್ ಕಾಸ್ಟ್ ಗಾಯ್ಸ್. ನಾನು ಹೇಳ್ತಾ ಇರೋದು ನಿಮಗೆ 1 ರೂಪಾಯಿ ಫೀಸ್ ಕಟ್ಟಂತ ಅವಶ್ಯಕತೆ ಇಲ್ಲ. ನೀವು ಒಂದು ನಾಲೆಡ್ಜ್ ಶೇರ್ ಮಾಡಕ್ ನಾನಿದ್ದೀನಿ. ಜಸ್ಟ್ ದಿನಕ್ಕೆ 1 ಅವರ್ ಟೈಮ್ ಕೊಟ್ಟರೆ ಸಾಕು. ನೀವು ಏನ್ ಇನ್ಫಾರ್ಮೇಶನ್ ಅಥವಾ ಏನ್ ಬಿಗಿನರ್ಸ್ ಗಳಿಗೆ ಏನ್ ಬೇಕಾಗಿರುತ್ತಲ್ಲ ಇಂಪಾರ್ಟೆಂಟ್ ನಾಲೆಡ್ಜ್ ನಾನು ಕೊಡಕ್ ರೆಡಿ ಇದ್ದೀನಿ. ಡೋಂಟ್ ವರಿ. ಓಕೆ, ಬಾಯ್ ಎಲ್ಲರಿಗೂ.